ನಾನಿವತ್ತು ದಿಲ್ ಪಸಂದ್ ಮಾಡ್ತಾ ಇದ್ದೀನಿ. ದಿಲ್ ಪಸಂದ್ಗೆ ಏನೇನ್ ಬೇಕು ಅನ್ನೋದನ್ನ ತೋರಿಸ್ತೀನಿ ನೋಡಿ. 1 ಕಪ್ಪು ಮೈದಾ ಹಿಟ್ಟನ್ನ ನಾನು ತಗೊಂಡು ಜಡಿ ಹಿಡ್ಕೊತಾ ಇದ್ದೀನಿ. ಮೈದಾ ಹಿಟ್ಟನ್ನ ಜಡಿ ಹಿಡ್ಕೊಳ್ಳೋಣ. ನೀವು ಇದಕ್ಕೆ ಬೇಕಾದ್ರೆ ಖರ್ಜೂರ ಬೇಕು ಅಂದ್ರೆ ನಿಮ್ಗೆ ಡ್ರೈ ಫ್ರೂಟ್ಸ್ ಏನ್ ಬೇಕು ಅದನ್ನೆಲ್ಲ ಹಾಕೋಬಹುದು. ನಾನು ತುಪ್ಪನ ಕಾಯಿಸ್ಕೊಂಡು ಅದನ್ನ ಹಾಕೋತಾ ಇದ್ದೀನಿ ನೋಡಿ. ಕಾಯಿಸಿರೋ ತುಪ್ಪನ ಹಾಕೊಳ್ಳೋಣ. ಇದಕ್ಕೆ ಜಾಸ್ತಿ ಹಾಕೊಳ್ಳೋದು ಬೇಡ, ಸ್ವಲ್ಪ ತುಪ್ಪ ಹಾಕೊಂಡು ಕಲಿಸ್ಕೊಳ್ಳೋಣ. ಈ ತರ ಹಾಕಿ ಕಲಿಸ್ಕೊಂಡು ನೀಟಾಗಿ ಕಲಿಸ್ಕೋಬೇಕಾಗತ್ತೆ. ಇದಕ್ಕೆ ನೀವು ಇನ್ನೊಂದು ಸ್ವಲ್ಪ ಅಂದ್ರೆ ಒಂದೇ ಒಂದು ಚಿಟಿಕೆಯಷ್ಟು ಉಪ್ಪು ಮತ್ತೆ ಇದಕ್ಕೆ ಸ್ವಲ್ಪ ಬೇಕಿಂಗ್ ಪೌಡರ್ ಹಾಕೊಂತ ಇದ್ದೀನಿ. ಇಷ್ಟನ್ನು ಹಾಕೊಂಡು ಕಲಿಸ್ಕೊಳ್ಳೋಣ. ಚೆನ್ನಾಗಿರುತ್ತೆ ಈ ತರ ಹಾಕೊಂಡು ಕಲಿಸ್ಕೊಳ್ಳಿ. ಅದಕ್ಕೆ ಸ್ವಲ್ಪವೇ ಸ್ವಲ್ಪ ನಾನು ಹಾಲನ್ನ ಹಾಕೋತಾ ಇದ್ದೀನಿ. ನೀವು ಅದನ್ನ ತುಪ್ಪ ಹಾಕಿ ಕಲಿಸ್ಬೇಕಾದ್ರೆ ಉಂಡೆ ಕಟ್ಟಿ ನೋಡಿದಾಗ ನಿಮ್ಗೆ ಕೈಲಿ ಮುದ್ದೆ ತರ ಬರಬೇಕು. ಆ ತರ ಇದ್ರೆ ಒಂದು ಹದವಾಗಿದೆ ಅಂತ ಅರ್ಥ. ಈಗ ನಾನು ಒಂದ್ ಸ್ವಲ್ಪ ಹಾಲು ಹಾಕೊಂಡು ಕಲಿಸ್ಕೊಂಡಿದ್ದೀನಲ್ಲ, ಈಗ ಇದಕ್ಕೆ ನಾನು ನೀರ್ನ ಹಾಕೊಂಡು ಕಲಿಸ್ಕೊಂತ ಇದ್ದೀನಿ. ನೀರ್ ಹಾಕೊಂಡು ನೀವು ನೀಟಾಗಿ ಕಲಿಸ್ಕೊಳ್ಳೋಣ. ಅಂದ್ರೆ ಚಪಾತಿ ಹಿಟ್ಟು ಬರುತ್ತಲ್ಲ ಆ ತರ ಕಲಿಸ್ಕೊಳ್ಳೋಣ ನೀಟಾಗಿ. ಅದ್ರ ಮೇಲೆ ಸ್ವಲ್ಪ ತುಪ್ಪನ ಸವರ್ಬಿಟ್ಟು ಎತ್ತಿಟ್ಕೊಳ್ಳೋಣ ನೋಡಿ. ಈ ತರ ಸ್ವಲ್ಪ ಅದೆಲ್ಲ ನೀಟಾಗಿ ತುಪ್ಪ ಮೇಲ್ಗಡೆ ಸವರ್ಬಿಟ್ಟು ಮುಚ್ಚಿ ಸ್ವಲ್ಪ ಹೊತ್ತು ಇಟ್ಕೊಳ್ಳೋಣ. ನಾನು ಕೊಬ್ಬರಿ ತುರಿ ನೋಡಿ, ಈಗ ಇದರಲ್ಲಿ ಕೊಬ್ಬರಿ ತುರಿನ ತುರಿದು 1 ಕಪ್ನಷ್ಟು ಕೊಬ್ಬರಿ ತುರಿನ ಇಟ್ಕೊಂಡಿದ್ದೀನಿ. ಮತ್ತೆ ಅದಕ್ಕೆ ನಾನು ಸ್ವಲ್ಪ ದ್ರಾಕ್ಷಿ, ಒಣ ದ್ರಾಕ್ಷಿ ಮತ್ತೆ ಗೋಡಂಬಿ ಇಷ್ಟನ್ನು ಇಟ್ಕೊಂಡು ಹಾಕೊಳ್ಳೋಣ. ಇದಕ್ಕೆ ನಾನು 1 ಕಪ್ ಕೊಬ್ಬರಿ ತುರಿ ಹಾಕೊಂಡಿದ್ದೀನಿ. ಅದಕ್ಕೆ 1/4 ಕಪ್ನಷ್ಟು ಸಕ್ಕರೆನ ಹಾಕೊಂತೀನಿ. ಮತ್ತೆ ಇದಕ್ಕೆ ನಾನು ಇವಾಗ ಟೂಟಿ ಫ್ರೂಟಿ ಹಾಕೊಂತ ಇದ್ದೀನಿ. ಅದನ್ನ ಹಾಕೊಂಡಾದ್ಮೇಲೆ ಈಗ ಸಕ್ಕರೆ ಸ್ವಲ್ಪವೇ ಸ್ವಲ್ಪ ಸಕ್ಕರೆನ ಹಾಕೋಬೇಕು. ಜಾಸ್ತಿ ಹಾಕೊಂಡ್ರೆ ಸ್ವೀಟ್ ಆಗ್ಬಿಡುತ್ತೆ. ಅಂದ್ರೆ 1 ಕಪ್ ನಾನು ಕೊಬ್ಬರಿ ತುರಿ ಹಾಕಿದ್ರೆ ಅದಕ್ಕೆ 1/4 ಕಪ್ನಷ್ಟು ನೀವು ಸಕ್ಕರೆನ ಹಾಕೋಬೇಕಾಗುತ್ತೆ. ಅಂದ್ರೆ ಸಕ್ಕರೆನ ಪೌಡರ್ ಮಾಡಿ ಹಾಕೋಬೇಕು. ಸಕ್ಕರೆ ಪೌಡರ್ನ ಅದಕ್ಕೆ ಸ್ವಲ್ಪ ನೀವು ಜಾಸ್ತಿ ಹಾಕಕ್ ಹೋಗ್ಬೇಡಿ. ಒಂದೇ ಒಂದು ಸ್ವಲ್ಪ ಅಷ್ಟು ಹಾಲನ್ನ ಹಾಕೊಳ್ಳಿ. ಮತ್ತೆ ಒಂದು 4-5 ಸ್ಪೂನ್ ಅಷ್ಟು ತುಪ್ಪನ ಹಾಕೊಳ್ಳೋಣ. ಹಾಕೊಂಡು ಜಾಸ್ತಿನ ಅಂದ್ರೆ ಹತ್ತಿ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರಲ್ಲ, ಸ್ವಲ್ಪ ಹಾಕೊಳ್ಳಿ. ಅದಾದ್ಮೇಲೆ ಅದನ್ನ ಕಲಸಿ ಒಂದ್ ಸೈಡ್ಗೆ ಎತ್ತಿಟ್ಬಿಟ್ಟು ನಾವು ನೆನ್ಸಕ್ಕಿಟ್ಟಿದ ಮೈದಾ ಹಿಟ್ಟನ್ನ ನಾನು ನೋಡಿ ಎಷ್ಟು ಹದವಾಗಿ ಬಂದಿದೆ ಅಂತ. ಈಗ ನೋಡಿ ಇದನ್ನ ನಾವು ಲಟ್ಟಿಸ್ಕೊಳ್ಳೋಣ. ನಾವು 2ನ್ನ ಡಿವೈಡ್ ಮಾಡಿ ಇಟ್ಕೊಳ್ಳೋಣ. ಒಂದು ಮೇಲ್ಗಡೆ ಹಾಕಬೇಕು, ಒಂದ್ ಲೇಯರು, ಇನ್ನೊಂದ್ ಲೇಯರು ಕೆಳಗಡೆ ಬೇಕಾಗುತ್ತೆ. ಅದನ್ನ ಇಟ್ಕೊಂಡು ಚೆನ್ನಾಗಿ ಲಟ್ಟಿಸ್ಕೊಳ್ಳೋಣ ನೋಡಿ. ಈ ತರ ಲಟ್ಟಿಸ್ಕೊಳ್ಳೋಣ ನೀಟಾಗಿ. ಆಮೇಲೆ ಇನ್ನೊಂದು ಇದಕ್ಕೆ ನಾವು ಲಟ್ಟಿಸ್ಕೊಂಡಾದ್ಮೇಲೆ ನಾನು ಸ್ವಲ್ಪ ಗರಿಗರಿಯಾಗಿ ಅಂದ್ರೆ ಸ್ವಲ್ಪ ತುಂಬಾ ಚೆನ್ನಾಗಿ ಬರುತ್ತೆ ಗರಿಗರಿಯಾಗಿ. ಅದಕ್ಕೋಸ್ಕರ ನಾನು ಈ ತರ ಮಾಡ್ಕೊತಾ ಇದ್ದೀನಿ. ಈ ತರ ಮಾಡಿ ನೀವು ಇನ್ನೊಂದ್ಸಲ ಲಟ್ಟಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಈ ತರ ಮಾಡ್ಕೊಂಡು ಒಂದ್ಸಲ ನೀವು 1-2 ಸಲ ಇದ್ರ ಮೇಲೆ ಸ್ವಲ್ಪ ತುಪ್ಪ ಇಲ್ಲಾಂದ್ರೆ ಒಂದ್ ಸ್ವಲ್ಪ ಎಣ್ಣೆನೋ ಹಚ್ಕೊಂಡು ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ಅವಾಗ. ಈ ತರ ಮಾಡ್ಕೊಂಡಾದ್ಮೇಲೆ ಇನ್ನೊಂದ್ಸಲ ಅದರ ರೌಂಡ್ ಮಾಡ್ಕೊಂಡು ಲಟ್ಟಿಸ್ಕೊಳ್ಳೋಣ ನೋಡಿ. ಈ ತರ ನೀವು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಈ ತರ ಮಾಡ್ಕೊಂಡು ನೋಡಿ, ಆರಾಮಾಗಿ ಈಸಿ, ತುಂಬಾನೇ ಈಸಿ. ನಿಮ್ ಮನೇಲಿ ಏನಿದೆಯೋ ಅದ್ರಲ್ಲಿ ಮಾಡ್ಕೋಬಹುದು. ಇಂಥದೇ ಬೇಕು ಅನ್ನೋ ಅವಶ್ಯಕತೆ ಇಲ್ಲ ನೋಡಿ. ಈ ತರ ಲಟ್ಟಿಸ್ಕೊಳ್ಬೇಕು. ಅತಿ ದಪ್ಪನೂ ಬೇಡ, ಅತಿ ಸಣ್ಣನೂ ಬೇಡ, ಒಂದು ಮೀಡಿಯಂ ಆಗಿ ನಾವು ಲಟ್ಟಿಸ್ಕೋಬೇಕಾಗತ್ತೆ. ಅದನ್ನೆಲ್ಲ ನೀಟಾಗಿ ಲಟ್ಟಿಸ್ಕೊಂಡು ಒಂದ್ ಸೈಡ್ಗೆ ಒಂದನ್ನ ಎತ್ತಿಟ್ಕೊಂತೀನಿ, ಒಂದ್ ಲೇಯರ್ನ. ಇನ್ನೊಂದ್ ಲೇಯರ್ನ ನಾನು ಲಟ್ಟಿಸ್ಕೊಂತ ಇದ್ದೀನಿ. ಈ ತರ ಮಾಡ್ಕೊಂಡು ನೀವು ಲಟ್ಟಿಸ್ಕೊಳ್ಳಿ. ಇನ್ನೊಂದು ನೀವು ಕೆಳಗಡೆ ಅಂದ್ರೆ ನಾವು ಕೆಳಗಡೆ ಹಾಕೋದು ಸ್ವಲ್ಪ ದೊಡ್ಡದಾಗಿರ್ಬೇಕು, ಮೇಲ್ಗಡೆ ಸ್ವಲ್ಪ ಚಿಕ್ಕದಾಗಿರ್ಬೇಕು. ಅದ್ರ ಕೆಳಗಡೆಗೆ ನಾನು ಸ್ವಲ್ಪ ತುಪ್ಪನ ಹಚ್ಕೋತಾ ಇದ್ದೀನಿ. ಅದ್ರ ಮೇಲೆ ತುಪ್ಪ ಹಚ್ಚಿದ ಮೇಲೆ ನಾನು ಇವಾಗ ಸ್ಟೆಪ್ಪಿಂಗ್ ನ ಹಾಕೋತಾ ಇದ್ದೀನಿ ನೀಟಾಗಿ. ಅದ್ರ ಮೇಲೆ ಅಂದ್ರೆ ರೌಂಡ್ ಆಗಿ ನೀಟಾಗಿ ರೌಂಡ್ ಮಾಡ್ಕೋಬೇಕಾಗತ್ತೆ ನೋಡಿ. ಆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ತರ ಮಾಡ್ಕೊಂಡ್ರೆ.
ಹೆಲ್ದಿ ಫುಡ್ ಅಷ್ಟೇನೆ. ಮಕ್ಕಳಿಗೆ ನೀವು ಕೊಟ್ರೆ ಆರಾಮಾಗಿ ನಾವು ಅಂಗಡಿಲಿ ಹೋಗಿ ನಾವು ತಗೊಂಡ್ ತಿನ್ನೋ ಬದಲು ಇಲ್ಲೇ ಮನೇಲೆ ಮಾಡ್ಕೊಬಹುದು. ಈಗ ಮೇಲ್ಗಡೆ ಒಂದ್ ಸ್ವಲ್ಪ ನೀರ್ನ ಕೈಗೆ ಮಾಡ್ಕೊಂಡು ಸುತ್ತಾಗಿ ನೀರ್ ಹಚ್ಕೊಳ್ಳೋಣ ಅದಕ್ಕೆ, ಯಾಕೆಂದ್ರೆ ನೀಟಾಗಿ ಕವರ್ ಆಗುತ್ತೆ. ನೀಟಾಗಿ ಎಲ್ಲ ಕಡೆನೂ ನಾವು ನೀರ್ನ ಹಚ್ಕೊಬೇಕಾಗುತ್ತೆ. ಅದನ್ನ ನೀಟಾಗಿ ಹಚ್ಕೊಂಡು ಹಿಟ್ಟನ್ನ ನೀಟಾಗಿ ಎಲ್ಲ ಕಡೆನೂ ನೀಟಾಗಿ ಅದನ್ನ ಲಾಕ್ ಮಾಡ್ಕೊಳ್ಳೋಣ. ಈ ತರ ಲಾಕ್ ಮಾಡ್ಕೊಂಡ್ರೆ ಅದು ಓಪನ್ ಆಗಲ್ಲ. ಈಗ ಓಪನ್ ಆಗಲ್ಲ, ಅದು ನೀಟಾಗಿ ಎಲ್ಲ ಮಾಡಿದ್ಮೇಲೆ ನಾವು ಅಂದ್ರೆ ನಿಮ್ ಮನೇಲಿ ಯಾವ್ದಿರುತ್ತೋ, ಅಂದ್ರೆ ಕೇಕ್ ಟಿನ್ ಇರುತ್ತಾ ಇಲ್ಲ ಯಾವ್ದು ನಿಮ್ ಮನೇಲಿ ಏನಿರುತ್ತೋ ಇದೇ ಬೇಕು ಅಂತ ಏನಿಲ್ಲ. ಅದನ್ನ ತಗೊಂಡು ನಾನು ಕೇಕ್ ಟಿನ್ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ತುಪ್ಪನ ಹಾಕೊಂತ ಇದ್ದೀನಿ. ನೋಡಿ, ತುಪ್ಪ ಹಚ್ಕೊಳ್ಳೋಣ. ನಿಮ್ಗೆ ಕೇಕ್ ಟಿನ್ ಇಲ್ಲ ಅಂದ್ರೆ ಇದೇ ಬೇಕು ಅಂತ ಏನಿಲ್ಲ. ನಿಮ್ಮನೇಲಿ ಯಾವ್ದು ಪರವಾಗಿಲ್ಲ ಓಕೆ ಅನ್ನೋಂತಿದ್ದದೋ ಅದನ್ನ ಹಾಕೊಂಡು ನೀವು ಹಾಕೊಳ್ಳಿ. ನಮ್ಗೆ ಅನುಗುಣವಾದಂತ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ ನೀವು ನಿಮ್ಮ ಮನೇಲಿ ಏನಿದೆಯೋ ಅದ್ರಲ್ಲಿ ಮಾಡ್ಕೋಬಹುದು. ಆಮೇಲೆ ಓವನ್ ಬೇಕೇನೋ ಅನ್ನೋ ಟೆನ್ಷನ್ನೇ ಬೇಡ. ನಾವು ಮನೇಲಿರೋ ಕುಕ್ಕರ್ ಅಲ್ಲೇ ನಾವು ಮಾಡ್ಕೋಬಹುದು. ಈಗ ನಾನು ಮಾಡ್ತಿರೋದು ಕುಕ್ಕರ್ ಅಲ್ಲೇ. ನಿಮ್ ಮನೇಲಿ ಬೈ ಚಾನ್ಸ್ ಕೇಕ್ ಟಿನ್ ಇಲ್ಲ ಅಂದ್ರೆ ನೀವು ಒಂದು ಬಾಕ್ಸ್ ತಗೊಂಡು ಬಾಕ್ಸ್ ಅಲ್ಲಿ ಈ ತರ ಹಾಕೊಂಡು ನೀವು ಫಸ್ಟ್ ಅಳತೆನ ನೋಡ್ಕೊಂಡ್ಬಿಡಿ. ನಿಮ್ಮ ಬಾಕ್ಸ್ ಅಂದ್ರೆ ಯಾವ ಬಾಕ್ಸ್ ಹಾಕ್ತಾ ಇದೀರೋ ಆ ಬಾಕ್ಸ್ ನ ಅಳತೆ ನೋಡ್ಕೊಂಡು ಕರೆಕ್ಟ್ ಆಗಿರೋ ಬಾಕ್ಸ್ಗೆ ನೀವು ಕರೆಕ್ಟ್ ಆಗಿ ನೀವು ರೌಂಡ್ ಮಾಡ್ಕೊಳ್ಳಿ. ಯಾಕೆಂದ್ರೆ ದೊಡ್ಡದಾಗಿ ಮಾಡ್ಬಿಡ್ತು ಅಂದ್ರೆ ಅದಕ್ಕೆ ಸರಿಯಾಗಿ ಕೂರ್ನಿಲ್ಲ ಅಂದ್ರೆ ನೀವು ಇಡಕ್ಕೆ ಕಷ್ಟ ಆಗುತ್ತೆ. ನೋಡಿ, ಇವಾಗ ಅದನ್ನ ಹಿಟ್ಟಾಗಿದೆ, ಕುಕ್ಕರು ಕಾದಿದೆ, ಬೆಲ್ಟ್ ಹಾಕ್ತೇನೆ, ವಿಷಲ್ ಹಾಕ್ತೇನೆ, ಹಾಕಬೇಕಾಗುತ್ತೆ. ಹಾಕೊಂಡು ಮತ್ತೆ ವಿಷಲ್ ಹಾಕ್ತೇನೆ, ಬೆಲ್ಟ್ ಹಾಕ್ತೇನೆ, ಇಡಬೇಕು. ಮತ್ತೆ ಮೀಡಿಯಂ ಅಲ್ಲೂ ಅಲ್ಲ, ಫುಲ್ ಸ್ಲೋ ಅಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. ಚೆನ್ನಾಗಿ ಒಂದು ಮೀಡಿಯಂ ಆಗಿ ಒಳಗಡೆ ಎಲ್ಲ ನೀಟಾಗಿ ಬೇಯುತ್ತೆ. ಅಂಡಲೆಲ್ಲ ನೀಟಾಗಿ ಬೆಂದಿದೆ, ಮೇಲ್ಗಡೆ ಬೆಂದಿಲ್ಲ ಅಲ್ಲ, ಅದಕ್ಕೋಸ್ಕರ ನಾನಿವಾಗ ಉಲ್ಟಾ ಮಾಡ್ಕೊಂತ ಇದ್ದೀನಿ. ಈಗ ಮೇಲಿರೋದನ್ನ ಬೇಯಿಸ್ಬೇಕು, ಕೆಳಗಡೆನ ಬೆಂದಿದೆ. ಈಗ ಮತ್ತೆ ಪುನಃ ಅದನ್ನ ಮೇಲ್ಗಡೆನ ಕೆಳಗಡೆ ಹಾಕಿ ಬೇಯಿಸ್ಕೊಂತ ಇದ್ದೀನಿ. ನೋಡಿ, ಈಗ ಅದ್ರ ಮೇಲೆ ಸ್ವಲ್ಪ ತುಪ್ಪನ ಸವರ್ಕೋತಾ ಇದ್ದೀನಿ. ನೀಟಾಗಿ ಹಚ್ಕೊಂಡು ನೀಟಾಗಿ ಅದಕ್ಕೆಲ್ಲ